ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ನೀವೇನಾದರೂ ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಆ ಲಿಂಕ್ನ ಕ್ಲಿಕ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಪ್ರತಿ ತಿಂಗಳು ರಿಲೀಸ್ ಆಗುವ 300 ರೂಪೀಸ್ ಟಿಕೆಟ್ಸು, ಅಂಗಪ್ರದಕ್ಷಿಣಾ ಟಿಕೆಟ್, ಸೀನಿಯರ್ ಸಿಟಿಸನ್ ಟಿಕೆಟ್ಸು ಮತ್ತು ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಈ ಎಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀವಿ. ನೇರವಾಗಿ ನಿಮ್ಮ ಮೊಬೈಲ್ಗೆ ತಿರುಪತಿ ದರ್ಶನದ ಅಪ್ಡೇಟ್ಸ್ ಬರುತ್ತೆ. ಸೊ ನೀವೇನಾದರೂ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ಈಗ ಜೂನ್ ತಿಂಗಳಿಗೆ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೇಕಂತಿದ್ದೀರಲ್ಲ, ಅವರಿಗೆಲ್ಲ ಒಂದು ಶುಭ ಸುದ್ದಿ ಇದೆ. ತುಂಬ ಜನಕ್ಕೆ ಈ ದರ್ಶನದ ಟಿಕೆಟ್ಸ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಎಲ್ಲರೂ ಕೂಡ 3 ಮಂತ್ಸ್ ಮುಂಚೆ ರಿಲೀಸ್ ಆಗುವ ಎಲ್ಲ ದರ್ಶನದ ಟಿಕೆಟ್ಸ್ ಬಗ್ಗೆ ಮಾಹಿತಿನ ಗೊತ್ತಿರುತ್ತೆ. ಮತ್ತು ಕೇವಲ ಅದು ಬುಕ್ ಮಾಡಿಕೊಂಡ್ರೆ ಮಾತ್ರ ದರ್ಶನ ಇರುತ್ತೆ ಅಂದ್ಕೊಂಡಿರ್ತಾರೆ. ಆದರೆ TTD ಅವರು ನಮಗೆ 1 ತಿಂಗಳು ಮುಂಚೆ ಕೂಡ ನಮಗೆ ಒಂದು ದರ್ಶನದ ಟಿಕೆಟ್ಸ್ ಬಿಡ್ತಾರೆ. ಈಗ ನಮಗೆ ಪ್ರಸ್ತುತ ಜೂನ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದು ಯಾವ ದರ್ಶನದ ಟಿಕೆಟ್ಸು ಮತ್ತು ಇದರ ಕಾಸ್ಟ್ ಎಷ್ಟಾಗುತ್ತೆ, ಇದನ್ನು ಯಾವ ಟೈಮಿಗೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಈಗ ಪ್ರಸ್ತುತ ನಮಗೆ ಜೂನ್ ತಿಂಗಳಿಗೆ ರಿಲೀಸ್ ಮಾಡ್ತಿರೋದು ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ ಅಂತ. ಇದು ಬಂದ್ಬಿಟ್ಟು ನಮಗೆ ಅಲಿಪಿರಿ ಹತ್ರ ನಮಗೆ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಅಂತ ಇರುತ್ತೆ. ಇಲ್ಲಿ ನಮಗೆ ಶ್ರೀನಿವಾಸನ ವಿಶೇಷ ಅನುಗ್ರಹಕ್ಕಾಗಿ ಪ್ರತಿದಿನ ಕೂಡ ದಿವ್ಯಾನುಗ್ರಹ ಹೋಮನ ನಡೆಸ್ತಾರೆ. ಸೊ ಇದರ ಒಂದು ದರ್ಶನದ ಟಿಕೆಟ್ಸ್ನ TTD ಅವರು ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಇದನ್ನು ನೀವು ಕೇವಲ 1 ತಿಂಗಳು ಮುಂಚೆ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ನಮಗೆ ಪ್ರಸ್ತುತ ಜೂನ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಈ ಒಂದು ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 1600 ರೂಪಾಯಿ ಆಗಿರುತ್ತೆ. ಮತ್ತು ನೀವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ ಇಬ್ಬರಿಗೆ ಕಂಪಲ್ಸರಿಯಾಗಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಇದರಲ್ಲಿ ನಮಗೆ 1000 ರೂಪಾಯಿ ಹೋಮಕ್ಕೆ ಆಗಿದ್ರೆ ಇನ್ನು 600 ರೂಪಾಯಿ ಬಂದ್ಬಿಟ್ಟು 300 ರೂಪೀಸ್ ದರ್ಶನದ ಟಿಕೆಟ್ ಆಗಿರುತ್ತೆ. ಯಾರೆಲ್ಲ ನೀವು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನೀವು ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ಅಲಿಪಿರಿ ಹತ್ರ ಇರುವ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ಹತ್ರ ಹೋಗ್ಬೇಕಾಗಿರುತ್ತೆ. ಅಲ್ಲಿ ನಿಮಗೆ ಹೋಮ ನಡೆಯುತ್ತೆ. ಮೊದಲಿಗೆ ನಿಮ್ಮ ಒಂದು ಟಿಕೆಟ್ಸ್ನ ಚೆಕ್ ಮಾಡ್ತಾರೆ. ಅದಾದಮೇಲೆ ಪ್ರತಿಯೊಬ್ಬರು ಬಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಸಂಕಲ್ಪ ಕೂಡ ಮಾಡಿಸ್ತಾರೆ. ಅಂದರೆ ನಿಮ್ಮ ಗೋತ್ರ, ನಿಮ್ಮ ಹೆಸರು ಎಲ್ಲನೂ ಹೇಳ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡಿಸ್ತಾರೆ. ಅದಾದ ನಂತರ ಹೋಮ ನಡೆಯುತ್ತೆ. ಹೋಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಿಮಗೆ ಈ ಹೋಮ ಕಂಪ್ಲೀಟ್ ಆಗಲಿಕ್ಕೆ ಹತ್ತತ್ರ ಮಧ್ಯಾಹ್ನ 1 ಗಂಟೆ ಆದರೂ ಆಗುತ್ತೆ. ಅದಾದ ನಂತರ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಕೊಡ್ತಾರೆ. ಅದಾದಮೇಲೆ ನೀವು ಇನ್ನೊಂದು ವಿಷಯ ಏನು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ನಿಮ್ಮ ಒಂದು ದರ್ಶನದ ಟಿಕೆಟ್ ಇರುತ್ತೆ ಅಲ್ಲ, ಅದಕ್ಕೆ ಸೀಲ್ ಹಾಕ್ಸ್ಕೋಬೇಕಾಗಿರುತ್ತೆ. ಆ ಟಿಕೆಟ್ಸ್ನ ವೆರಿಫೈ ಮಾಡ್ತಾರೆ. ಸೊ ಆ ಸೀಲ್ ಹಾಕ್ಸ್ಕೊಂಡ್ಬಿಟ್ಟು ಅದಾದ ನಂತರ ನೀವು ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆಗೆ ತಿರುಮಲಕ್ಕೆ ಹೋಗ್ಬಿಟ್ಟು 300 ರೂಪೀಸ್ ಕ್ಯೂ ಲೈನ್ ಅಂದರೆ ATC ಸರ್ಕಲಿಂದ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ದರ್ಶನ ಆಗಲಿಕ್ಕೆ 3 ರಿಂದ 5 ಅವರ್ ಸಮಯ ಆದರೂ ಹಿಡಿಯುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ. ಕೇವಲ ಅವರ ಒಂದು ಆಧಾರ್ ಕಾರ್ಡ್ನ ಕ್ಯಾರಿ ಮಾಡಿ ಅವ್ರನ್ನ ಫ್ರೀಯಾಗಿ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ತುಂಬ ಜನ ಕೇಳೋದು ಈ ಟಿಕೆಟ್ಸ್ 3 ಅಥವಾ ಒಬ್ಬರಿಗೆ ಬುಕ್ ಮಾಡ್ಕೋಬೋದಾ ಅಂತ. ಕೇವಲ ಈವನ್ ನಂಬರ್ಸಲ್ಲಿ ಮಾತ್ರ ನಾವು ಈ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಅದು ನಿಮಗೇನಾದರೂ 4 ಟಿಕೆಟ್ ಬೇಕು ಅಂದರೆ ನೀವು 2 ಫೋನ್ ನಂಬರಿಂದ ಲಾಗಿನ್ ಆಗಿಬಿಟ್ಟು 2 ಟಿಕೆಟ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಒಂದು ಮೊಬೈಲ್ ನಂಬರಿಂದ 2 ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಈಗ ಪ್ರಸ್ತುತ ನಮಗೆ ಜೂನ್ ತಿಂಗಳ ಕಂಪ್ಲೀಟ್ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಮೇ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ತುಂಬ ಜನ ಈ ಒಂದು ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ಗೆ ಅಕಾಮಡೇಷನ್ ರಿಲೀಸ್ ಮಾಡ್ತಾರಾ ಅಂತ ಕೇಳ್ತಾರೆ, ಅಂದರೆ ಸಪ್ರೇಟಾಗಿ. ಇದಕ್ಕೆ ಈಗ ನಮಗೆ ಜೂನ್ ತಿಂಗಳಿಗೆ ಸಪ್ರೇಟಾಗಿ ಅಕಾಮಡೇಷನ್ನ ರಿಲೀಸ್ ಮಾಡೋದಿಲ್ಲ. ಯಾಕೆಂದರೆ 3 ತಿಂಗಳು ಮುಂಚೆನೇ ನಮಗೆ ಜೂನ್ ತಿಂಗಳ ದರ್ಶನದ ಟಿಕೆಟ್ಸ್ ರಿಲೀಸ್ ಮಾಡಿರ್ತಾರಲ್ಲ, ಅದೇ ಟೈಮಲ್ಲೇ ನಮಗೆ ಅಕಾಮಡೇಷನ್ ಕೂಡ ಆನ್ಲೈನಲ್ಲಿ ರಿಲೀಸ್ ಮಾಡಿಬಿಟ್ಟಿರ್ತಾರೆ. ಇದಕ್ಕೆ ಸಪ್ರೇಟಾಗಿ ನಮಗೆ ಯಾವುದೇ ರೀತಿಯ ರೂಮ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡೋದಿಲ್ಲ. ನಿಮ್ಗೇನಾದರೂ ರೂಮ್ಸ್ ಬೇಕು ಅಂದರೆ ನೀವು ತಿರುಪತಿಯಲ್ಲಿ ವಿಷ್ಣು ನಿವಾಸಮಲ್ಲಿ ಅವೈಲಬಿಲಿಟಿ ಇದ್ದರೆ ರೂಮ್ಸ್ ಕೊಡ್ತಾರೆ. ಇಲ್ಲ ಶ್ರೀನಿವಾಸಮಲ್ಲೂ ಕೂಡ ನಿಮಗೆ ಲಾಕರ್ಸ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಇನ್ನು ತಿರುಮಲದಲ್ಲಿ ನಿಮಗೆ ಬೇಕಂದರೆ ನೀವು CRO ಆಫೀಸ್ ಹತ್ರ ಹೋದರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅಲ್ಲಿ ನೀವು ಆಫ್ಲೈನಲ್ಲಿ ರೂಮ್ಸ್ನ ತೊಗೋಬೋದಾಗಿರುತ್ತೆ. ಇಲ್ಲಾಂದರೆ ತಿರುಮಲದಲ್ಲೂ ಕೂಡ ನಮಗೆ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ, ಅದನ್ನು ನೀವು ಉಪಯೋಗಿಸ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ತಿರುಮಲಕ್ಕೆ ಹೋದಾಗ ತಿರುಪತಿಯಲ್ಲಿರುವ ಲೋಕಲ್ ಟೆಂಪಲ್ಸ್ಗೂ ಕೂಡ ಭೇಟಿ ನೀಡಿರ್ತೀರ. ಅಂದರೆ ಗೋವಿಂದರಾಜಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಥವಾ ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ಅಥವಾ ಶ್ರೀನಿವಾಸ ಮಂಗಾಪುರದಲ್ಲಿರುವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು. ಈ ದೇವಸ್ಥಾನಗಳಿಗೆ ನೀವು ಭೇಟಿ ನೀಡಿರ್ತೀರ.
ಆದರೆ ಈ ದೇವಸ್ಥಾನಗಳಲ್ಲೂ ಕೂಡ ನೀವು ಆರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನಿಮಗೆ ತುಂಬ ಸುಲಭವಾಗಿ ದರ್ಶನ ಮತ್ತು ದೇವರನ್ನ ಅತಿ ಸಮೀಪದಿಂದ ನೋಡಬೇಕು ಅಂತ ಆಸೆ ಇದ್ದರೆ ನೀವು TTD ಲೋಕಲ್ ಟೆಂಪಲ್ಸ್ದು ಆರ್ಜಿತ ಸೇವೆ ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ಜೂನ್ ತಿಂಗಳ ಒಂದು TTD ಲೋಕಲ್ ಟೆಂಪಲ್ ಸೇವಾಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ಕೂಡ ನಮಗೆ ಮೇ 26ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ತುಂಬ ಜನಕ್ಕೆ ಈಗ ತಿರುಚಾನೂರಿನಲ್ಲಿ ದರ್ಶನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ವಿಪರೀತನೇ ರಶ್ ಇರುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದೇ ನೀವು ಈ ಆರ್ಜಿತ ಸೇವೆ ಟಿಕೆಟ್ಸ್, ಅದರಲ್ಲೂ ಪುಷ್ಪಾಂಜಲಿ ಸೇವೆ ಆಗಿರ್ಬೋದು, ಸುಪ್ರಭಾತ ಸೇವೆ ಆಗಿರ್ಬೋದು, ಈ ರೀತಿಯ ಸೇವೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ತಿರುಮಲದಲ್ಲಿ ನಡೆಯುವ ಸೇವೆಗಳು ನೋಡಬೇಕು ಅಂತ ಆಸೆ ಇರುತ್ತೆ. ಅಂದರೆ ಸುಪ್ರಭಾತ ಸೇವೆ, ತಿರುಪಾವಡ ಸೇವೆ ಅಥವಾ ಅಭಿಷೇಕ, ಈ ರೀತಿಯ ಸೇವೆಗಳು ನೋಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ತಿರುಮಲದಲ್ಲಿ ನಮಗೆ ಲಕ್ಕಿ ಡಿಪ್ಪಲ್ ಸೆಲೆಕ್ಟ್ ಆದರೆ ಮಾತ್ರ ಈ ಸೇವೆಗಳು ನೋಡಲಿಕ್ಕೆ ಅವಕಾಶ ಇರುತ್ತೆ, ಇಲ್ಲಾಂದರೆ ಇರೋದಿಲ್ಲ. ಆದ್ದರಿಂದ ನಿಮಗೆ ಥೇಟ್ ಅದೇ ರೀತಿ ಎಲ್ಲ ಸೇವೆಗಳು ಕೂಡ ನಮಗೆ ಶ್ರೀನಿವಾಸ ಮಂಗಾಪುರದಲ್ಲಿರುವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಥೇಟ್ ಅದೇ ರೀತಿ ಪ್ರತಿಯೊಂದು ಸೇವೆನೂ ಕೂಡ ನೆರವೇರಿಸ್ತಾರೆ. ಸುಪ್ರಭಾತ ಆಗಿರ್ಬೋದು, ತೋಮಾಲ ಆಗಿರ್ಬೋದು, ಅಷ್ಟದಳ ಪಾದ ಪದ್ಮಾರಾಧನಾ ಮತ್ತು ಅಭಿಷೇಕ ಸೇವೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಈ ದೇವಸ್ಥಾನದಲ್ಲೂ ಕೂಡ ಈ ಆರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ಈ ಸೇವೆ ನೋಡುವ ಒಂದು ಸುವರ್ಣ ಭಾಗ್ಯ ಇರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು ಈ ಲೋಕಲ್ ಟೆಂಪಲ್ಸ್ ಆರ್ಜಿತ ಸೇವಾ ಮತ್ತು ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ನ ಸಿಸ್ಟಮಲ್ಲಿ ಹೇಗೆ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಮೊದಲಿಗೆ ನಾವು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ಸಲ್ಲಿ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮಂ ಅಂತ ಈ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಟೆಂಪಲ್ ಸಪ್ತಗಿರಿ ಗೌ ಪ್ರದಕ್ಷಿಣಾ ಶಾಲಾ ತಿರುಪತಿ ಮತ್ತು ಸೇವೆ ಬಂದ್ಬಿಟ್ಟು ದಿವ್ಯಾನುಗ್ರಹ ಹೋಮ ಅಂತ. ಈಗ ಪ್ರಸ್ತುತ ನಮಗೆ ಜೂನ್ ತಿಂಗಳ ಒಂದು ಟಿಕೆಟ್ಸು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ದಿವ್ಯಾನುಗ್ರಹ ಹೋಮ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತು ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸಲ್ಲಿ ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡು ಮತ್ತು ಪಿಲಿಗ್ರಿಮ್ ಡೀಟೇಲ್ಸಲ್ಲಿ ಹೆಸರು, ಏಜ್, ಜೆಂಡರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಇಷ್ಟನ್ನು ಪ್ರಾಪರಾಗಿ ಎಂಟರ್ ಮಾಡಿ ಕಂಟಿನ್ಯೂ ಟು ಪೇ ಅಂತ ಕೊಡ್ಬೋದು. ಒಂದು ಟಿಕೆಟಲ್ಲಿ ಇಬ್ಬರಿಗೆ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಬ್ರದ್ದು ಕೂಡ ಡೀಟೇಲ್ಸ್ ಎಂಟರ್ ಮಾಡಿ ಅಮೌಂಟ್ನ ಪೇ ಮಾಡಿ ಟೋಟಲ್ ನಿಮಗೆ 1600 ರೂಪಾಯಿ ಆಗಿರುತ್ತೆ ಒಂದು ಟಿಕೆಟ್ಗೆ. ಇನ್ನು ಅಮೌಂಟ್ ಪೇ ಮಾಡಲಿಕ್ಕೆ ನಿಮಗೆ ಫೋನ್ಪೇ ಆಪ್ಷನ್ ಇರುತ್ತೆ, ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ, ಅಥವಾ ನೆಟ್ ಬ್ಯಾಂಕಿಂಗ್ ಇರುತ್ತೆ. ನಿಮಗೆ ಯಾವುದು ಕನ್ವೀನಿಯೆಂಟೋ ಆ ಒಂದು ಪೇಮೆಂಟ್ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಪೇ ಮಾಡಿದ್ರೆ ನಿಮ್ಮ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ ಬುಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅದೇ ರೀತಿ ನಮಗೆ ಲೋಕಲ್ ಟೆಂಪಲ್ಸ್ದು ಕೂಡ ಆರ್ಜಿತ ಸೇವಾ ರಿಲೀಸ್ ಮಾಡ್ತಿದ್ದಾರೆ. ಅದನ್ನು ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಆನ್ಲೈನ್ ಸರ್ವಿಸಸ್ಸಲ್ಲೇ ಆರ್ಜಿತ ಸೇವಾ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಟೆಂಪಲ್ ಕಾಣಿಸ್ತಿದೆಯಲ್ಲ, ಈ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತಿರುಪತಿಯ ಎಲ್ಲ ಲೋಕಲ್ ಟೆಂಪಲ್ಸ್ದು ಲಿಸ್ಟ್ ಇಲ್ಲಿ ನಿಮಗೆ ಕಾಣುತ್ತೆ. ನೋಡಿ, ನೀವು ನೋಡ್ಬೋದು ಗೋವಿಂದರಾಜಸ್ವಾಮಿ ದೇವಸ್ಥಾನ ತಿರುಪತಿ, ಪದ್ಮಾವತಿ ಅಮ್ಮವಾರಿ ಟೆಂಪಲ್ ತಿರುಚಾನೂರು, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀನಿವಾಸ ಮಂಗಾಪುರ, ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ತಿರುಚಾನೂರು, ಈ ರೀತಿ ತಿರುಪತಿಯ ಎಲ್ಲ ಲೋಕಲ್ ಟೆಂಪಲ್ಸ್ದು ನೀವು ಲಿಸ್ಟಿಲ್ಲಿ ನೋಡ್ಬೋದು. ನಿಮಗೆ ಯಾವ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ ಆ ಒಂದು ದೇವಸ್ಥಾನನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀನಿವಾಸ ಮಂಗಾಪುರ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಸೇವೆ ಆಲ್ ಅಂತ ಇದೆ. ಇನ್ನೂ ಕೂಡ ನಾವು ಮೇ ತಿಂಗಳಿಗೂ ಕೂಡ ಕೆಲವೊಂದು ಸೇವೆಗಳು ಅವೈಲೇಬಲ್ ಇದೆ ಅಂತ ನೋಡ್ಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ಜೂನ್ ತಿಂಗಳ ಒಂದು ಸೇವೆನ ರಿಲೀಸ್ ಮಾಡ್ತಾರೆ. ನೀವು ಇದೇ ರೀತಿ ಬುಕ್ ಮಾಡ್ಕೋಬೇಕು. ಫಸ್ಟಿಗೆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದ ನಂತರ ನಿಮಗೆ ಯಾವ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ ಆ ಒಂದು ಸೇವೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೇವೆ ಸೆಲೆಕ್ಟ್ ಮಾಡಿದ ತಕ್ಷಣ ಕಂಟಿನ್ಯೂನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಈ ದೇವಸ್ಥಾನದಲ್ಲಿ ನಮಗೆ ಯಾವುದೆಲ್ಲ ಸೇವೆಗಳಿದೆ ಅಂದರೆ ಕಲ್ಯಾಣೋತ್ಸವ, ಕಲ್ಯಾಣ ಕಂಕಣಂ, ವೇದ ಆಶೀರ್ವಚನಂ, ತಿರುಪಾವಡ, ಅಭಿಷೇಕ, ವಸ್ತ್ರಾಲಂಕರಣ, ಈ ರೀತಿಯ ಸೇವೆಗಳಿದೆ. ಅದೇ ನಾವು ತಿರುಚಾನೂರಿನ ದೇವಸ್ಥಾನದಲ್ಲಿ ನೋಡೋದಾದರೆ ತಿರುಚಾನೂರಿನಲ್ಲಿ ನಮಗೆ ಸುಪ್ರಭಾತ ಇದೆ, ಶುಕ್ರವಾರ ನಡೆಯುವ ಸುಪ್ರಭಾತ, ಅಷ್ಟದಳ ಪಾದ ಪದ್ಮಾರಾಧನಾ ಸೇವಾ, ಅಭಿಷೇಕ, ಲಕ್ಷ್ಮೀ ಪೂಜಾ, ಪುಷ್ಪಾಂಜಲಿ ಸೇವಾ, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಪುಷ್ಪಾಂಜಲಿ ಸೇವಾ, ಈ ರೀತಿಯ ಎಷ್ಟೊಂದು ಹಲವಾರು ಸೇವೆಗಳಿದೆ. ಇದರಲ್ಲಿ ಕೆಲವೊಂದು ಸೇವೆಗಳು ಕೆಲವು ದಿನಗಳಲ್ಲಿ ಮಾತ್ರ ನಡೆಯುತ್ತೆ. ಸೊ ನಿಮಗೆ ಯಾವ ಸೇವೆ, ನೀವು ಯಾವ ದಿನ ಹೋಗ್ತಿದ್ದೀರಾ
ಆ ದಿನ ಯಾವ ಸೇವೆ ಇರುತ್ತೆ ನೀವು ಅದನ್ನ ಬುಕ್ ಮಾಡ್ಕೋಬಹುದು. ಈಗ ನಾನು 27th ಸೆಲೆಕ್ಟ್ ಮಾಡ್ಕೊಂಡ್ರೆ ಕೇವಲ ಕಲ್ಯಾಣೋತ್ಸವ ಮಾತ್ರ ಅವೈಲೇಬಲ್ ಇದೆ. ಕಲ್ಯಾಣೋತ್ಸವ ಒಂದು ಟಿಕೆಟ್ ಅಲ್ಲಿ ಇಬ್ಬರಿಗೆ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ರೆ ಇಲ್ಲಿ ನಮಗೆ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತೆ ಪಿನ್ ಕೋಡ್. ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೇಮು, ಏಜು, ಜೆಂಡರು. ಇದು ಕಲ್ಯಾಣೋತ್ಸವ ಟಿಕೆಟ್ ಆಗಿರೋದ್ರಿಂದ ಇಬ್ರದ್ದು ಕಂಪಲ್ಸರಿಯಾಗಿ ಡೀಟೇಲ್ಸ್ ಫಿಲ್ ಮಾಡಿ ಕಂಟಿನ್ಯೂ ಕೊಟ್ಟು ಅಮೌಂಟ್ ಪೇ ಮಾಡಿದ್ರೆ ನಮ್ಮ ಒಂದು ಕಲ್ಯಾಣೋತ್ಸವ ಟಿಕೆಟ್ ಪದ್ಮಾವತಿ ದೇವಸ್ಥಾನದಲ್ಲಿ ಬುಕ್ ಆಗುತ್ತೆ. ಈ ರೀತಿ ನಿಮ್ಗೆ ಯಾವ ಸೇವೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ದೇವಸ್ಥಾನದಲ್ಲಿ ಬೇಕಿದ್ರು ಈ ಸೇವೆಗಳನ್ನ ಮಾಡಿಸಬಹುದಾಗಿರುತ್ತೆ. ಸುಪ್ರಭಾತ ಸೇವೆ ಆಗಿರ್ಬೋದು, ಪುಷ್ಪಾಂಜಲಿ ಸೇವೆ, ಈ ರೀತಿಯ ಸೇವೆಗಳು ತುಂಬಾನೇ ಚೆನ್ನಾಗಿರುತ್ತೆ. ತಿರುಪಾವಡ ಆಗಿರ್ಬೋದು. ಈ ಟಿಕೆಟ್ಸ್ ಬೇಗನೆ ಖಾಲಿ ಆಗ್ಬಿಡುತ್ತೆ ನೋಡಿ. ಈ ಟಿಕೆಟ್ಸ್ ಯಾವುದೇ ರೀತಿ ಅವೈಲೇಬಲ್ ಇಲ್ಲ. ಇದು ಕೇವಲ ಗುರುವಾರ ನಡೆಯುತ್ತೆ ತಿರುಪಾವಡ ಸೇವೆ. ಟಿಕೆಟ್ಸ್ ಬುಕ್ ಆಗ್ಬಿಟ್ಟಿದೆ. ಸೊ ಈ ರೀತಿಯ ತುಂಬಾ ಚೆನ್ನಾಗಿರೋ ಸೇವೆಗಳು ಬೇಗನೆ ಖಾಲಿ ಆಗ್ಬಿಡುತ್ತೆ. ಅದೇ ಕಲ್ಯಾಣೋತ್ಸವ ಆಗಿರ್ಬೋದು, ಅದೆಲ್ಲ ಟಿಕೆಟ್ಸ್ ನಿಮ್ಗೆ ಲೇಟ್ ಆಗೂ ಕೂಡ ಸಿಗುತ್ತೆ. ನಿಮ್ಗೆ ಏನಾದ್ರೂ ಸುಪ್ರಭಾತ, ತಿರುಪಾವಡ, ಅಭಿಷೇಕ ಈ ರೀತಿಯ ಸೇವೆಗಳು ಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ 10 ಗಂಟೆಗೆ ಲಾಗಿನ್ ಆಗ್ಬಿಟ್ಟು ಈ ಒಂದು ಲೋಕಲ್ ಟೆಂಪಲ್ಸ್ ಅಲ್ಲಿ ಅರ್ಜಿತ ಸೇವೆನ ಬುಕ್ ಮಾಡ್ಕೋಬೇಕಾಗಿರತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನು ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.